ಚಳ್ಳಕೆರೆ ನಗರದ ಸಮೀಪ ಇರುವ ನಗರಂಗೆರೆ ಗ್ರಾಮದ ಕೆರೆ ತನ್ನ ಅಸ್ತಿತ್ವ ಕಳೆದುಕೊಳ್ಳುವ ಸ್ಥಿತಿ ತಲುಪಿದೆ. ಹೌದು, ಸುಮಾರು 75,000 ಜನಸಂಖ್ಯೆ ಇರುವ ಚಳ್ಳಕೆರೆ ನಗರದ 31 ವಾರ್ಡ್ಗಳ ನಡುವಿನ ಚರಂಡಿ ಮತ್ತು ರಾಜಕಾಲುವೆಗಳಲ್ಲಿ ಹರಿಯುವ ಕೊಳಚೆ ನೀರು ಮತ್ತು ಮಳೆಯ ನೀರಿಗೆ ನಗರಂಗೆರೆ ತುಂಬಿ ತುಳುಕಾಡುತ್ತಿದೆ. ಅಲ್ಲದೆ ಇಲ್ಲಿನ ಕಾರ್ಖಾನೆಗಳಿಂದ ಕೆರೆಗೆ ಸೇರಿರುವ ಕಲುಷಿತ ನೀರಿಗೆ ಕೆರೆಯ ನೀರು ದುರ್ವಾಸನೆಯಿಂದ ಕೂಡಿದ್ದು ಆಗಾಗ್ಗೆ ಕೆರೆಯಲ್ಲಿ ಸಾವಿರಾರು ಮೀನುಗಳು ಸೇರಿದಂತೆ ಜಲಚರ ಪ್ರಾಣಿಗಳು ಜೀವ ಕಳೆದುಕೊಂಡಿವೆ. ಇನ್ನು ಎಚ್ಚೆತ್ತುಕೊಂಡ ಗ್ರಾಮಸ್ಥರು ಕೈಗೆ ಬ್ಲೌಸ್ ಮತ್ತು ಮಾಸ್ಕ್ ಕಟ್ಟಿಕೊಂಡು ಟನ್ಗಟ್ಟಲೆ ಸತ್ತ ಮೀನುಗಳನ್ನು ಗುಂಡಿ ತೋಡಿ ಮಣ್ಣನ್ನು ಹಾಕಿ ಮುಚ್ಚಿದ್ದಾರೆ. ಕಲುಷಿತ ನೀರಿನಿಂದ ಗ್ರಾಮಸ್ಥರಿಗೆ ರೋಗ ಹರಡುವ ಭೀತಿ ಹೆಚ್ಚಾಗಿದ್ದು, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೆರೆಗೆ ಸೇರುವ ಚರಂಡಿ ನೀರಿಗೆ ಶುದ್ಧೀಕರಣ ಘಟಕಗಳನ್ನು ಸ್ಥಾಪಿಸಬೇಕು ಎಂದು ತಿಳಿಸಿದ್ದಾರೆ. ಚಳ್ಳಕೆರೆಗಳ ಪಚ್ಚೆ ಎಲ್ಲ ಇಲ್ಲಿಗೆ ಬರ್ತದೆ. ಇಲ್ಲಿಗೆ ಬಂದು ಎಲ್ಲ ಸುಮ್ಮನೆ ಮೀನೆಲ್ಲ ಎಲ್ಲ ಸೊತ್ತು ಕೆಜಿ 2 ಕೆಜಿ ಹಿಂಗೆಲ್ಲ ಮೀನೆಲ್ಲ ಸೊತ್ತು ಎಲ್ಲ ವಾಸ್ಟ್ ಇರ್ತದೆ. ಕ್ವಿಂಟಲ್ ಗಟ್ಟಲೆ ಎಲ್ಲ ಟನ್ ಗಟ್ಟಲೆ ಸಾಯ್ತಾಯಿತ್ತು. ನಾವೇನಂತಂದ್ರೆ ಅವ್ರ ಸ್ಮೆಲ್ ತಡ್ಕೊಂಬಲಾರ್ದು ಮಾಸ್ಕ್ಗಳು ಹಾಕ್ಕೊಂಡು ಅವು ಇವು ಮಾಡ್ಕೊಂಡು ಎಲ್ಲ ಮೀನೆಲ್ಲ ತೆಗೆದು ಗುಂಡಿ ಹೊಡೆದು ಎಲ್ಲ ಹೋಗ್ತದೆ. ಎಷ್ಟು ದಿನದ ಈ ಸಮಸ್ಯೆ ಕಾಣ್ತಾ ಇದೆ? ಈಗ 3 ತಿಂಗಳಿಂದ ಈ ಥರ ಬೇಸಿಗೆ ಸ್ಟಾರ್ಟ್ ಆದಾಗಲಿಂದ ಉಷ್ಣ ಈಗೇನು ಎಲ್ಲ ಕಂಪ್ಲೀಟು ಮರಣ ಹೋಮ ಆಗ್ತಾ ಇದ್ದೀವಿ. ಕಂಪ್ಲೀಟ್ ಸರ್ 90% ಮರಣ ಹೋಮ. ಟನ್ಗಟ್ಟಲೆ ಮೀನು ಸಾಯ್ತದೆ. ನಿಮ್ಮ ಹೆಸರು ಯಾವ ಊರು? ಬೇಕಾದ್ರೆ ನೀವು ಕೆರೆ ಅಕ್ಕಪಕ್ಕದಲ್ಲಿ ನೋಡ್ರಿ ಮೀನು ಯಾವ ಥರ ತೇಲ್ ಬಿಟ್ಟಿದ್ದಾವೆ.